ಫಲವೇನು ಎತ್ತುವ ಗಾಣವ ಹೊತ್ತುತ್ತ ನಿತ್ಯ ಬಂದು ಸುತ್ತಿ ಬಂದಂತೆ ಸರ್ವಜ್ಞ. ಆದ್ರ ಸುಣ್ಣವಿಲ್ಲದ ವಿಳ್ಯ, ಬಣ್ಣವಿಲ್ಲದ ಮದುವೆ, ಎಣ್ಣಿಲ್ಲದವನ ಸಂಸಾರ, ಈ ಮೂರು ಮಳದೊಳಗೆ ಎಣ್ಣೆ ಉಯ್ದಂತೆ ಸರ್ವಜ್ಞ. ಆದ್ರ ಪರಮೇಶ್ವರನು ಪ್ರತಿನಿತ್ಯವೂ ನೂತನ ಚಿತಾಭಸ್ಮವನ್ನು ಹಚ್ಚಿಕೊಳ್ಳುವ ಕಾಯಕವನ್ನ ಇಟ್ಟುಕೊಂಡಿದ್ದನು. ಒಂದು ದಿವಸ ಪರಮೇಶ್ವರನ ಹಚ್ಚಿಕೊಳ್ಳುವ ಚಿತಾಭಸ್ಮದಲ್ಲಿ ಒಂದು ಹರಳು ಸಿಕ್ಕಲು ಆ ಹರಳನ್ನ ತೆಗೆದು ಪರಮೇಶ್ವರನು ಭೂಮಿಗೆ ಒಗೆದನು. ಆ ಹರಳಿನಿಂದ ಭೂಮಿಯಲ್ಲಿ ಭಸ್ಮಾಸುರನ ಜನ್ಮವಾಯಿತು. ಆ ಭಸ್ಮಾಸುರನು ಪರಮೇಶ್ವರನಿಗೆ ಪ್ರತಿನಿತ್ಯವೂ ನೂತನವಾಗಿರ್ತಕ್ಕಂಥ ಚಿತಾಭಸ್ಮವನ್ನ ತಂದುಕೊಡುತ್ತಿದ್ದನು. ಆತನ ನೂತನ ಚಿತಾಭಸ್ಮದಿಂದ ಪರಮೇಶ್ವರನು ಮನಸ್ಸೊತ್ತು ಬಿಟ್ಟಿದ್ದನು. ಹೀಗೆ ದಿನನಿತ್ಯವೂ ಚಿತಾಭಸ್ಮವನ್ನ ತಂದುಕೊಟ್ಟು ಆ ಭಸ್ಮಾಸುರನಿಗೆ ಸಾಕಾಗಿ ಹೋಗಿತ್ತು. ಏನಿದು ನನ್ನ ಜೀವನ? ಪರಮೇಶ್ವರನಿಗೆ ಚಿತಾಭಸ್ಮವನ್ನ ತಂದು ಕೊಡುವುದು ಬಿಟ್ಟು ಬೇರೇನಿಲ್ಲ ಅಂತ ಹೇಳಿ ಶ್ರೀ ಪರಮೇಶ್ವರನ ಹತ್ತಿರ ಹೋಗಿ, ದೇವನೇ ಪರಮೇಶ್ವರನೇ, ನೂತನ ಚಿತಾಭಸ್ಮವು ದಿನನಿತ್ಯ ಸಿಗುತ್ತಿಲ್ಲ, ಆದ್ದರಿಂದ ನನಗೆ ಒಂದು ವರವನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಲು ಅವನ ಒಂದು ಭಕ್ತಿಗೆ ಮನಸೋತ ಪರಮೇಶ್ವರನು ವರವೇನು ಕೇಳಿಕೊ ಎಂದು ಹೇಳಲು, ಅವನ ವರವನ್ನು ಏನು ಕೇಳುತ್ತಾನೆಂದರೆ, ಸ್ವಾಮಿ ದಯಾನಿದೆ, ನಾನು ಯಾರ ತಲೆಯ ಮೇಲೆ ಕೈಯನ್ನ ಹಿಡಿವೆನೋ ಅವರು ತತ್ಕ್ಷಣವೇ ಭಸ್ಮವಾಗಬೇಕು. ಆ ಭಸ್ಮವನ್ನು ತಂದು ನಿನಗೆ ಅರ್ಪಿಸುವೇನು ಅಂತ ವರವನ್ನ ದಯಪಾಲಿಸಬಾರದೆ ಎಂದು ಪರಿಪರಿಯಿಂದ ಭಸ್ಮಾಸುರನು ಪರಮೇಶ್ವರನಲ್ಲಿ ಬೇಡಿಕೊಂಡನು. ಅವನ ಭಸ್ಮಾಸುರನ ಬೇಡಿಕೆಯನ್ನ ಪಾರ್ವತಿ ಹಲವಾರು ದೇವತೆಗಳು ಕೇಳಿ ಪರಮೇಶ್ವರನಿಗೆ ಕಿವಿ ಮಾತನ್ನ ಹೇಳುತ್ತಾರೆ. ಸ್ವಾಮಿ ಪರಮೇಶ್ವರನೇ, ಪರಮೇಶ್ವರನಿಗೆ ಭಸ್ಮಾಸುರನಿಗೆ ಈ ವರವನ್ನ ದಯಪಾಲಿಸಬೇಡ. ಏನಾದರೂ ಆ ವರವನ್ನು ಅವನಿಗೆ ದಯಪಾಲಿಸಿದರೆ ಒಂದೊಂದು ದಿನ ಕಠಿಣವಾಗಬಹುದು. ಎಲ್ಲ ದೇವತೆಗಳು ಪರಮೇಶ್ವರನಿಗೆ ಹೇಳಿದರೆ ಅವರೆಲ್ಲರ ಮಾತುಗಳನ್ನು ನಿರಾಕರಿಸಿದರು. ಅವರೆಲ್ಲರ ಮಾತುಗಳನ್ನು ನಿರಾಕರಿಸಿ ಭಸ್ಮಾಸುರನಿಗೆ ಯಾರ ತಲೆ ಮೇಲೆ ಕೈ ಇಡುವನು ಅವರು ತತ್ಕ್ಷಣವಾಗಿ ಭಸ್ಮವಾಗುವಂತೆ ಅಂತ ವರವನ್ನ ದಯಪಾಲಿಸಿಬಿಟ್ಟನು. ಭಸ್ಮಾಸುರನು ತನ್ನ ಬಯಕೆಯು ಈಡೇರಿತೆಂದು ತಿಳಿದು ಭೂಮಿಯಲ್ಲಿ ಬಂದು ರಾಜರನ್ನ, ಮುನಿಗಳನ್ನ, ನಾರಿಯರನ್ನ ಹಿಂಸೆ ಪಡಿಸತೊಡಗಿದನು. ಕಂಡವರನ್ನ ಭಸ್ಮ ಮಾಡತೊಡಗಿದನು. ಎಲ್ಲ ಹಿಂಸೆಯನ್ನು ತಾಳಲಾರದೆ ದೇವತೆಗಳು ಕಂಡು ಪರಮೇಶ್ವರನ ಬಳಿಗೆ ಬಂದರು. ರುದ್ರ ಪರಮೇಶ್ವರನಲ್ಲಿಗೆ ಬಂದಾಗ ಅಲ್ಲಿಗೆ ಭಸ್ಮಾಸುರನು ಕೂಡ ಬಂದನು. ದೇವತೆಗಳೇ, ಇಲ್ಲಿಗೆ ಏಕೆ ಬಂದಿರುವರೇ? ಏನು ಕಾರಣ? ನಿಮ್ಮ ಕಾರಣವೇನೆಂದು ಕೇಳಲು ಆವಾಗೆ ಭಸ್ಮಾಸುರನು ಪರಮೇಶ್ವರನ ಪಕ್ಕದಲ್ಲಿ ಕೂತಿದ್ದ ಪಾರ್ವತಾದೇವಿಯನ್ನು ನೋಡಿದನು. ಪಾರ್ವತಾದೇವಿಯನ್ನ ನೋಡಿ ಪರಮೇಶ್ವರನ ತಲೆಯ ಮೇಲೆ ಕೈಯನ್ನು ಇಟ್ಟು ಪರಮೇಶ್ವರನನ್ನ ಬೂದಿಯನ್ನಾಗಿ ಮಾಡಿದರೆ ಪಾರ್ವತಾದೇವಿಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬಹುದು. ಹಾಗಂತ ಆಲೋಚನೆಯನ್ನ ಮಾಡಿ ಪರಮೇಶ್ವರನ ತಲೆಯ ಮೇಲೆ ಹಸ್ತವನ್ನಿಡಲು ಯೋಚಿಸಿರಲು ಅವನ ಹಸ್ತವನ್ನ ಇಡಲು ಮುಂದಾಲೋಚನೆಯನ್ನ ಎಲ್ಲಾ ದೇವತೆಗಳು ಕಂಡು ಪರಮೇಶ್ವರನಿಗೆ ಓಡಿ ಹೋಗಲು ಹೇಳಿದರು. ಅವರೆಲ್ಲರ ಮಾತುಗಳನ್ನ ಕೇಳಿದ ಪರಮೇಶ್ವರನು ಅರಣ್ಯ ಮಾರ್ಗವಾಗಿ ಆಹಾರವನ್ನ ಸಹ ಸೇವಿಸದೆ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಹಲವಾರು ವರ್ಷಗಳ ಪರ್ಯಂತರ ಅರಣ್ಯದಲ್ಲಿಯೇ ಉಳಿದು ಬಿಟ್ಟನು. ಭಸ್ಮಾಸುರನು ಅವನನ್ನ ಹಿಂಬಲತ್ತಿ ಹೋಗಲು ಅವನನ್ನ ನೋಡುತ್ತಿದ್ದಂತೆಯೇ ಪರಮೇಶ್ವರನು ಒಂದು ವಟವೃಕ್ಷವಾಗಿ ನಿಂತೇ ಬಿಟ್ಟನು. ಭಸ್ಮಾಸುರನು ಹೇಳ್ತಾನೆ, ಬೂದಿ ಬುಡುಕ, ನೀನು ಸಾಕಾಗಿ ಹೋಗಿಬಿಟ್ಟೆ, ನನ್ನ ಕೈಗೆ ಸಿಗಲೇ ಇಲ್ಲ. ರುದ್ರ
ಕೊಡಲು ಆವಾಗ ನಾರಾಯಣನು ಒಂದು ಯೋಚನೆಯನ್ನು ಮಾಡುತ್ತಾನೆ. ಏನೆಂದರೆ ನಾರಾಯಣನು ಒಂದು ಮೋಹಿನಿ ವೇಷವನ್ನು ಧರಿಸಿ ಭಸ್ಮಾಸುರನ ಮುಂದೆ ಬಂದು ನಿಂತುಕೊಳ್ಳಲು ಆ ನಾರಾಯಣನ ಮೋಹಿನಿ ವೇಷವನ್ನ ಭಸ್ಮಾಸುರನು ನೋಡಿ, ಮಾನಿನಿ ಮಣಿ, ನಿನ್ನ ಮೋಹಕ್ಕೆ ನಾನು ನಾಚಿ ಹೋಗಿರುವನು. ಪಂಚಶರಣ ಬಾಧೆಯು ಬಹಳ ಆಗಿರುವುದು. ನನ್ನ ನೀನು ಕಳೆದರೆ ನೀನು ಹೇಳಿದಂತೆ ಕೇಳುವೆನು. ನೀನು ನನ್ನವಳಾಗಬೇಕೆಂದು ಕೇಳಿಕೊಳ್ಳಲು ಆವಾಗ ಮೋಹಿನಿ ಹೇಳುತ್ತಾಳೆ, ಲೇ ಭಸ್ಮಾಸುರನೇ, ನಾನು ನಿನ್ನವಳಾಗುತ್ತೇನೆ. ಆದರೆ ನೀನು ನಾನು ಹೇಳಿದಂತೆ ನರ್ತನವನ್ನು ಮಾಡಬೇಕು. ಇದೋ ಇದೇ ನನ್ನ ವಟ ವೃಕ್ಷ ಇರುವುದು. ಇದು ನನ್ನ ಕುಲದೇವತೆಯು. ಈ ಕುಲದೇವತೆಯ ಮುಂದೆ ನಾನು ಹೇಗೆ ನಾಟ್ಯವನ್ನ ಮಾಡುತ್ತೇನೆ ಹಾಗೆ ನೀನು ನಾಟ್ಯವನ್ನ ಮಾಡಬೇಕು. ಆ ನಾಟ್ಯವನ್ನ ಮಾಡುವಾಗ ಅದರಲ್ಲಿ ಏನಾದರೂ ವ್ಯತ್ಯಾಸವಾದರೆ ನನ್ನ ವಟ ವೃಕ್ಷವು ನನ್ನ ಕುಲದೇವತೆ ನಿನ್ನನ್ನು ಕೊಂದೇ ಬಿಡುವಳೆಂದು ಹೇಳಲಾಗಿ ಆ ಭಸ್ಮಾಸುರನಿಗೆ ಮೋಹಿನಿಯು ಬೇಕಾಗಿದ್ದಿತು. ಆವಾಗ ಆ ಮೋಹಿನಿಯು ನಾಟ್ಯವನ್ನ ಮಾಡುತ್ತಾ ಮಾಡುತ್ತಾ ಭಸ್ಮಾಸುರನ ಮನಸ್ಸನ್ನ ಉಳಿಸಿಕೊಂಡಳು. ಆವಾಗ ಆ ಮೋಹಿನಿಯು ನಾಟ್ಯವನ್ನ ಮಾಡುತ್ತಾ ಮಾಡುತ್ತಾ ತನ್ನ ಹಸ್ತವನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡಳು. ರುದ್ರ ಆ ಮೋಹಿನಿಯನ್ನ ವಹಿಸಿದ ಆ ಭಸ್ಮಾಸುರನು ಅವನು ಕೂಡ ನಾಟ್ಯವನ್ನ ಮಾಡುತ್ತಾ ಮಾಡುತ್ತಾ ತನ್ನ ಹಸ್ತವನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ತತ್ಕ್ಷಣವಾಗಿ ತಾನೇ ಭಸ್ಮವಾಗಿ ಬಿದ್ದು ಬಿಟ್ಟನು. ರುದ್ರ ಆವಾಗ ಆ ವಟವೃಕ್ಷವಾಗಿ ನಿಂತಿದ್ದ ಪರಮೇಶ್ವರನು ಪ್ರತ್ಯಕ್ಷನಾಗಿ ನನ್ನ ಮೋಕ್ಷವು ಈಡೇರಿತೆಂದು ಮೋಹಿನಿಗೆ ಧನ್ಯವಾದ ಹೇಳಿದನು. ಮೋಹಿನಿಯನ್ನ ಕಂಡು ವೀರ್ಯವನ್ನು ಬಿಟ್ಟಿದ್ದ ಪರಮೇಶ್ವರನು ಅದರಿಂದ ಅಷ್ಟದಿಗ್ಗಜರು ಹುಟ್ಟಿದರು. ಇಂತಪ್ಪ ರುದ್ರ ಕಡೆಕಾಳಿಗ ರುದ್ರ, ಈ ರೀತಿಯಾಗಿ ಭಸ್ಮಾಸುರವನ್ನು ಸಂಹಾರವಾಯಿತಪ್ಪ ದೇವ. ರುದ್ರಕಾಳಿಯ ರಮಣ ನವಬ್ರಹ್ಮರು ಮೇಲಾದ ದಕ್ಷ ಬ್ರಹ್ಮನ ಶಿರ ಹರಿದು ಕುರಿದಲೆಯ ನಿಟ್ಟದೊರೆಯೇ ನಿನ್ಗಾರಿಸರೆಯೇ ಕಡೆ ಕಡೆ ಕಡೆ